ಸುಮಾರು 200 ಮನೆಗಳು ಮಾತ್ರ ನಿರ್ಮಿಸಿ ಉಳಿದ 250 ಮನೆಗಳನ್ನ ಫೋಕಸ್ ಮಾಡಿ ಇದರಲ್ಲಿ ಭಾಗಿಯಾದ ಕೈಮ್ ಎಂಬ ಡಬ್ಲ್ಯೂ ಮತ್ತು ಎಡಬ್ಲ್ಯೂ ಆದ ದೇವೇಂದ್ರಪ್ಪ ಅವರು ಹಾಗೂ ಈ ನಿಗಮ ಮಂಡಳಿಯ ಕಮಿಷನರ್ ಇದರಲ್ಲಿ ಈ ಹಣವನ್ನು ಒತ್ತಾಯಿಸಿದ್ದಾರೆ. ಎರಡು 2018ರಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಸುಮಾರು 700 ಮನೆಗಳನ್ನು ಸನ್ಮಾನ್ಯ ಮಾಜಿ ಶಾಸಕರಾದ ರಾಜಾ ನರಸಿಂಹನಾಯ್ಕರವರು ಹಾಗೂ ರಾಜುಗೌಡರವರು ಈ ಮನೆಗಳನ್ನು ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಕಡು ಬಡವರಿಗೆ ಏನು ಮನೆಗಳನ್ನು ಕಟ್ಟಿಕೊಡುವಲ್ಲಿ ಮನೆಗಳನ್ನು ತಂದಿರುತ್ತಾರೆ. ಎಷ್ಟು ವರ್ಷ ಇದರ 2018ರಿಂದ 2000 ಇಲ್ಲಿಯವರೆಗೆ ಈ ಮನೆಗಳು ಮುಕ್ತಾಯಗೊಂಡಿಲ್ಲ. 2018ರಲ್ಲಿ ತಂದಂಥ ಸುಮಾರು 60 ಕೋಟಿ ಅನುದಾನವನ್ನು ಈ ಮನೆಗಳಿಗಾಗಿ ಮೀಸಲಿಟ್ಟು ಈ ಮನೆಗಳನ್ನು ತಂದಿರುತ್ತಾರೆ. 700 ಮನೆಗಳಲ್ಲಿ ಈ 400 ಮನೆಗಳನ್ನು ಮಾತ್ರ ಕಳಪೆ ಮಟ್ಟದಿಂದ ನಿರ್ಮಾಣ ಮಾಡಿದ್ದಾರೆ. ಇನ್ನು 300 ಮನೆಗಳು ಈಗ ಸುಮಾರು 8 ವರ್ಷ ಗತಿಸಿದರೂ ಕಡುಬಡವರಿಗೆ ಏನು ಆಶ್ರಯವಾಗಬೇಕಾಗಿದ್ದ ಮನೆಗಳು ಇನ್ನೂ ತಲುಪಿಲ್ಲ. ಈಗ ನಿರ್ಮಿಸಿದಂಥ 400 ಮನೆಗಳು ಕೂಡ ಸಂಪೂರ್ಣ ಕಳಪೆ ಮಟ್ಟದ್ದಾಗಿರುತ್ತವೆ. ಹಲವು ಬ್ಲಾಕು ಕೇವಲ 3 ಇಂಚಿನದ್ದು, ಬಾಗಿಲು ಸಿಮೆಂಟಿನ ಬಾಗಿಲು, ಒಳಗಡೆ ಯಾವುದೇ ಬಾಗಿಲುಗಳನ್ನು ಕೂಡಿಸದೆ ಹಾಗೂ ಶೌಚಾಲಯದ ಬಾಗಿಲುಗಳು ಇರುವುದಿಲ್ಲ. ಜೊತೆಗೆ ತಳಗೆ ಹಾಕಬೇಕಾದಂಥ ಒಳ್ಳೆಯ ಕ್ವಾಲಿಟಿಯ ಟೈಲ್ಸು ಕೂಡ ಬಳಕೆ ಮಾಡಿಲ್ಲ. ಆಮೇಲೆ ಮೂಲಭೂತ ಸೌಕರ್ಯಗಳಾದ ಡ್ರೈನೇಜು, ವಿದ್ಯುತ್ ಸಂಪರ್ಕ, ನೀರಿನ ಸೌಲಭ್ಯ ಇವು ಯಾವುದೇ ಸೌಲಭ್ಯಗಳನ್ನು ಏನು ಕೊಳಚೆ ನಿರ್ಮೂಲನಾ ಮಂಡಳಿ ಗುತ್ತಿಗೆದಾರ ನದೀಮ್ ಕಲಬುರ್ಗಿ ಇವರಿಗೆ ನಿರ್ವಹಿಸುತ್ತಾರೆ. ಇವೆ ಸಂಪೂರ್ಣ ಕಳಪೆ ಮಟ್ಟದ್ದಾಗಿರುತ್ತವೆ. ಇದರಲ್ಲಿ ಭಾಗಿಯಾದಂಥ ಈ ಕೊಳಚೆ ನಿರ್ಮೂಲನಾ ಮಂಡಳಿಯ ಆಯುಕ್ತರು ಮತ್ತು ಕಲಬುರ್ಗಿಯ ಡಬ್ಲ್ಯೂ ಆದಂಥ ಕೈಮು ಮತ್ತು ದೇವೇಂದ್ರಪ್ಪ ಎಡಬ್ಲ್ಯೂ ಅವರು ಭಾಗಿಯಾಗಿರುತ್ತಾರೆ. ಸುಮಾರು 60 ಕೋಟಿಯ ಅನುದಾನ ಫಲಾನುಭವಿಗಳಿಗೆ ಒಳ್ಳೆಯ ರೀತಿಯಲ್ಲಿ ನಿರ್ಮಿಸಿಕೊಡಬೇಕಾಗಿತ್ತು. ದುರ್ದೈವವಶಾತ್ ಇವತ್ತು ತಾವು ವೀಕ್ಷಿಸಿದ್ದೀರಿ, ಸಂಪೂರ್ಣ ಕಳಪೆ ಮಟ್ಟದ್ದಾಗಿದೆ. ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾನವತಾವಾದದ ರಾಜ್ಯ ಸಂಚಾಲಕನಾದ ನಾನು ಈಗಾಗಲೇ ಈ ಕೊಳಚೆ ನಿರ್ಮೂಲನಾ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಾಯಿ ಅವರಿಗೆ ನನ್ನ ಸಂಘಟನೆ ವತಿಯಿಂದ ಮನವಿ ಪತ್ರ ಸಲ್ಲಿಸಿರುತ್ತೇನೆ. ಆ ಮನವಿ ಪತ್ರಕ್ಕೂ ಸ್ಪಂದಿಸದೆ ಇದರಲ್ಲಿ ಭಾಗಿಯಾದಂಥ ಆಯುಕ್ತರು ಮತ್ತು ಡಬ್ಲ್ಯೂ ಕೈಮು, ಎಡಬ್ಲ್ಯೂ ದೇವೇಂದ್ರಪ್ಪ ಇವರೆಲ್ಲರನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಮಾನತುಗೊಳಿಸಬೇಕು. ಜೊತೆಗೆ ಈ ಕಳಪೆಯಾದಂಥ ಮನೆಗಳನ್ನು ಉನ್ನತ ಮಟ್ಟದ ತನಿಖೆ ಮಾಡಬೇಕಂತ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದ ಜಿ ಪರಮೇಶ್ವರ್ ನಾಯಕರಿಗವರಿಗೂ ಹಾಗೂ ಈ ನಿಗಮ ಮಂಡಳಿಯ ಸಚಿವರಾದ ಜಮೀರ್ ಅಹ್ಮದ್ ಅವರಿಗೂ ನಾನು ಮನವಿ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಈ ಸುರಪುರ ಮತಕ್ಷೇತ್ರದ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯಕರವರು ಈ ಕಳಪೆಯಾದಂಥ ಮನೆಗಳನ್ನು ತನಿಖೆ ಮಾಡಿಸ್ಬೇಕಂತ ಅವರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ತನಿಖೆ ಮಾಡಿಸ್ಬೇಕು. ಇದರಲ್ಲಿ ಈ ಫಲಾನುಭವಿಗಳಿಗೆ ಈ ಎಲ್ಲ ಮನೆಗಳನ್ನು ಕಡು ಬಡವರ ಸೂರಾದ ಮನೆಗಳನ್ನು ತನಿಖೆ ಮಾಡಿಸಿ ಆ ಮನೆಗಳನ್ನು ಕೊಡಿಸುವಲ್ಲಿ ಯಶಸ್ವಿ ಆಗಬೇಕಂತ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ.